ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 7ನೇ ಸರ್ಗ ನಿನ್ನೆ ಸಮಾಪ್ತ ಆಗಿತ್ತು. ಅದರಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಸುತೀಕ್ಷ್ಣ ಋಷಿಗಳ ಆಶ್ರಮಕ್ಕೆ ಬಂದು ಅವರ ಸತ್ಕಾರ ಸ್ವೀಕಾರ ಮಾಡಿದ ಘಟನೆ ವರ್ಣಿತ ಆಗಿತ್ತು. ಮುಂದೆ 8ನೇ ಸರ್ಗದಲ್ಲಿ ಈ ಕಥೆ ವರ್ಣಿತ ಆಗಿದೆ. ಬೆಳಗಾದ ಕೂಡಲೇ ಅವರಿಗೆ ಎಚ್ಚರ ಆಯಿತು. ಅವರು ಸ್ನಾನಾದಿಗಳನ್ನು ಮುಗಿಸಿ ತಮ್ಮ ಅಗ್ನಿ ಪೂಜೆ ಮೊದಲಾದಂತಹ ಆನ್ಹಿತಗಳನ್ನು ಮುಗಿಸ್ಕೊಂಡು ಆ ಸುತೀಕ್ಷ್ಣ ಮುನಿಗಳ ಕಡೆಗೆ ಹೋಗಿ ಅವರಿಗೆ ಈ ಮಾತು ಹೇಳಿದರು. ನಾವು ತಮ್ಮ ಸತ್ಕಾರವನ್ನು ಸ್ವೀಕಾರ ಮಾಡಿ ರಾತ್ರಿಯನ್ನು ಸುಖವಾಗಿ ಕಳೆದ್ವಿ. ನಾವು ಮುಂದೆ ಪ್ರಯಾಣ ಮಾಡಲಿಕ್ಕೆ ನಿಮ್ಮ ಸಮ್ಮತಿಯನ್ನು ಕೇಳ್ತೇವೆ. ಸೂರ್ಯನ ಬಿಸಿಲು ಏರುವುದರೊಳಗೆ ನಾವು ಇಲ್ಲಿಂದ ಪ್ರಯಾಣ ಮಾಡಬೇಕು ಅಂತ ಪೆಟ್ಟು ಬಿಡ್ತೇವೆ ಅಂತ ಹೇಳಿದ ಮೇಲೆ ಅವರು ರಾಮನನ್ನು ಆಲಿಂಗನ ಮಾಡಿಕೊಂಡು ಈ ಮಾತು ಹೇಳಿದರು. ನಿನ್ನ ಮಾರ್ಗದಲ್ಲಿ ಮುಂದೆ ನಿನಗೆ ಯಾವುದೇ ಉಪದ್ರವ ತಲೆದೋರದಿರಲಿ, ನಾನಾ ರೀತಿಯಾದ ಮೃಗ ಪಕ್ಷಿಗಳು, ವನ ಸಂಪತ್ತಿ, ಇದರ ಸೌಂದರ್ಯವನ್ನು ನೀನಿಗೆ ಕಾಣ್ತೆ. ಈ ದಂಡಕಾರಣ್ಯವನ್ನೆಲ್ಲ ನೋಡ್ಕೊ, ಎಲ್ಲ ಕಡೆ ನೋಡಿ ಸಂಚಾರ ಮಾಡು. ಅದೆಲ್ಲ ಆದಮೇಲೆ ಮತ್ತೆ ನನ್ನ ಆಶ್ರಮಕ್ಕೆ ನೀನು ಬರಬೇಕು ಅಂತ ಅವರು ನಿಬಂಧನೆ ಹಾಕಿದರು ಆ ಋಷಿಗಳು ರಾಮನಿಗೆ. ಬೇರೆ ಬೇರೆ ಕ್ಷೇತ್ರಗಳು, ತೀರ್ಥಗಳನ್ನೆಲ್ಲ ಸಂಚಾರ ಮಾಡಿ ಮತ್ತೆ ನನ್ನ ಕಡೆ ಬರಬೇಕು ಅಂತ ಹೇಳಿದರು. ರಾಮ ಹಾಗೆ ಆಗಲಿ ಅಂತ ಅವರಿಗೆ ಉತ್ತರಿಸಿ ಅವರಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅಲ್ಲಿಂದ ಹೊರಟ. ಸೀತೆ ಆ ಸಹೋದರರಿಬ್ಬರಿಗೂ ಅವರ ಖಡ್ಗ ಧನುಸ್ಸುಗಳನ್ನು ಕೊಟ್ಟಲು. ಅದನ್ನ ಅವ್ರು ಸ್ವೀಕಾರ ಮಾಡಿಕೊಂಡು ಮುಂದೆ ಪ್ರಯಾಣ ಬೆಳೆಸಿದರು. ಅಲ್ಲಿಂದ ಮುಂದೆ 9ನೇ ಸರ್ಗದಲ್ಲಿ ಸೀತೆ ಮತ್ತು ರಾಮರ ನಡುವಿನ ಈ ಸಂವಾದದ ಕಥೆ ಇದೆ. ಪ್ರಯಾಣ ನಡೆದಾಗ ಅವಳು ಈ ಮಾತು ಹೇಳಿದ್ಲಂತೆ ರಾಮನಿಗೆ, ನೀನು ಮಹಾಪುರುಷ, ಸತ್ಯಸಂಧನಾದವನು, ಧಾರ್ಮಿಕನಾದವನು. ಈ ಧರ್ಮ ಏನಿದೆ ಅದು ಬಹಳ ಸೂಕ್ಷ್ಮವಾದದ್ದು. ಸಾಮಾನ್ಯ ಮನುಷ್ಯರ ಧರ್ಮ ಏನು ಅನ್ನೋದನ್ನು ತಿಳ್ಕೊಳ್ಳಾರರು. ಧರ್ಮ ಸೂಕ್ಷ್ಮ ಆದದ್ರಿಂದಲೇ ಅಧರ್ಮ ಅತ್ಯಂತ ಸೂಕ್ಷ್ಮವಾಗಿ ಮನುಷ್ಯನ ಶರೀರದೊಳಗೆ, ಮನಸ್ಸಿನೊಳಗೆ ಪ್ರವೇಶ ಮಾಡಿಬಿಡ್ತದೆ. ಧರ್ಮ ಮಾಡ್ತಿದ್ದೇನೆ ಅಂತ ಮನುಷ್ಯ ಅಂದ್ಕೊಳ್ಳೋದ್ರೊಳಗೆ, ಧಾರ್ಮಿಕನಾಗಿದ್ದೇನೆ ನಾನು ಅಂತ ತಾನು ಭಾವಿಸ್ಕೊಂಡು ಪರರ ಕಡೆಯಿಂದ ಪ್ರಶಂಸೆ ಕೇಳಿ ಮತ್ತನಾಗೋದ್ರೊಳಗೆ ಅಧರ್ಮ ಕಳ್ಳ ರೀತಿಯಲ್ಲಿ ಒಳಗೆ ಪ್ರವೇಶ ಮಾಡಿಬಿಟ್ಟಿರ್ತದೆ. ಯಾವುದೇ ಥರದ ವ್ಯಸನ, ಕಾಮಕ್ರೋಧಾದಿಗಳಿಂದ ರಹಿತನಾದವನಿಗಷ್ಟೇ ಈ ಅಧರ್ಮದ ಹಿಡಿತದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಕಾಮದಿಂದ ಹುಟ್ಟುವಂಥ ವ್ಯಸನಗಳೇನಿವೆ ಅವು 3 ವ್ಯಸನಗಳು. ಅದರಲ್ಲಿ ಒಂದು ಸುಳ್ಳು ಹೇಳುವುದು ಮೊದಲನೆಯದ್ದು. ತ್ರೀಣ್ಯೇವ ವ್ಯಸನಾನ್ಯತ್ರ ಕಾಮಜಾನಿ ಭವಂಚ್ಯುತ ಮಿಥ್ಯಾವಾಕ್ಯಂ ಪರಮಕಂ ತಸ್ಮಾತ್ ಗುರುತರ ಉಭೌ. ಮೊದಲನೇದೇನಿದೆ ಮಿಥ್ಯಾವಾಕ್ಯ, ಸುಳ್ಳು ಹೇಳೋದು. ಮುಂದಿನವು 2 ಈ ಮೊದಲನೆಯ ದೋಷಕ್ಕಿಂತ ಹೆಚ್ಚಿನ ಪ್ರಾಬಲ್ಯವುಳ್ಳಂಥ ದೋಷಗಳು. ಅದರಲ್ಲಿ 2ನೇದು ಯಾವುದು? ಪರಸ್ತ್ರೀ ಗಮನ ಅಂತ ಅನ್ನೋದು 2ನೇ ದೋಷ. ಮತ್ತೆ 3ನೇದ್ದು ಯಾವುದೇ ಕಾರಣ ಇಲ್ಲದೆ ಇನ್ನೊಬ್ಬರ ಜೊತೆ ವೈರ ತಾಳೋದು, ದ್ವೇಷವನ್ನು ತಾಳಿ ಅವ್ರ ಮೇಲೆ ಹಿಂಸೆ ಮಾಡಲಿಕ್ಕೆ ಪ್ರವೃತ್ತನಾಗೋದು. ಇದು 3ನೇದು. ಈಗ ಒಟ್ಟಾರೆ 3 ದೋಷಗಳು. ಸುಳ್ಳು ಹೇಳುವಿಕೆ ಅಂತೂ ನಿನಗೆ ಹಿಂದೆ ಎಂದೂ ಇರಲಿಲ್ಲ. ಸುಳ್ಳು ಹಿಂದೆ ಹೇಳಿದವನಲ್ಲ, ನೀನು ಮುಂದೂ ಹೇಳುವವನಲ್ಲ. ಪರಸ್ತ್ರೀಯರ ಮೇಲಿನ ಅಭಿಲಾಷೆ ಅಂತೂ ನಿನಗಿಲ್ವೇ ಇಲ್ಲ. ಆ ಪರಸ್ತ್ರೀಯರ ಮೇಲೆ ಅಭಿಲಾಷೆ ಅನ್ನೋದು ಏನದು ಅಂದರೆ, ಕುತಃ ಅಭಿಲಾಷಣಂ ಸ್ತ್ರೀಣಾಂ ಪರೇಶಾಂ ಧರ್ಮನಾಶನಂ. ಮಾಡಿದ ಧರ್ಮ ಎಲ್ಲ ಸೋರಿ ಹೋಗುವಂತೆ ಮಾಡುವಂಥದ್ದು ಆ ಪರಸ್ತ್ರೀ ಗಮನ ಅಂತ ಅನ್ನೋದು. ಅದು ನಿನಗೆ ದೋಷ ಇಲ್ಲವೇ ಇಲ್ಲ. ಯಾವತ್ತು ನಿನ್ನ ಪತ್ನಿಯಲ್ಲಿ ನೀನು ಆಸಕ್ತನಾದವನು. ಹಾಗಾಗಿ ಮಿಥ್ಯಾವಾಕ್ಯ ಹೇಳೋದು, ಸುಳ್ಳು ಮಾತಾಡುವಂಥ ದೋಷ ಆಗಲಿ, ಪರಸ್ತ್ರೀ ಗಮನದ ದೋಷ ಆಗಲಿ ನಿನಗಿಲ್ಲವೇ ಇಲ್ಲ. ನೀನು ತಂದೆಯ ಆದೇಶದಂತೆ ನಡ್ಕೊಳ್ಳುವಂಥವನು, ಅಂಥ ಧಾರ್ಮಿಕ ಸ್ವಭಾವ ಇದ್ದವನು, ಜಿತೇಂದ್ರಿಯನಾದವನು. ನಿನ್ನಂಥವನಿಗೆ ಮಾತ್ರ ಈ ಎಲ್ಲ ಸದ್ಗುಣಗಳನ್ನು ಆಚರಣೆ ಮಾಡಿಕೊಂಡು ಜೀವನ ಸಾಧಿಸಲಿಕ್ಕೆ ಸಾಧ್ಯ. 3ನೇ ಗುಣ ಯಾವುದು ಅಂದರೆ, ಕಾರಣವಿಲ್ಲದೆ ಮತ್ತೊಬ್ಬರ ಮೇಲೆ ದ್ವೇಷ ಸಾಧನೆ ಮಾಡೋದೇನಿದೆ ಅದೇ 3ನೇ ಗುಣ. ಅದೊಂದು ದೋಷ ನಿನ್ನಲ್ಲಿ ಈಗ ಉಂಟಾಗಿದೆ ಅಂದವಳು. ಕಾರಣ ಇಲ್ಲದೆ ಇನ್ನೊಬ್ಬರನ್ನು ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಅವ್ರ ಮೇಲೆ ಹಿಂಸೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ನೀನು.
ದಂಡಕಾರಣ್ಯದ ಋಷಿಗಳ ರಕ್ಷಣೆ ಸಲುವಾಗಿ ರಾಕ್ಷಸರನ್ನು ಯುದ್ಧದಲ್ಲಿ ಧ್ವಂಸ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದೆ. ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ತಮ್ಮನ ಜೊತೆಗೆ ದಂಡಕಾರಣ್ಯಕ್ಕೆ ಹೊರಟಿದ್ದೆ. ನನ್ನ ಮನಸ್ಸಿಗೆ ಇದನ್ನೆಲ್ಲ ನೋಡಿದರೆ ಚಿಂತೆ ಆಗಿದೆ. ನಿನಗೆ ಏನು ಮಾಡಿದರೆ ಹಿತ ಆಗಬಹುದು, ಏನು ಮಾಡಿದರೆ ಹಿತ ಆಗದೇ ಇರಬಹುದು, ಧರ್ಮ ಯಾವುದು ಅಧರ್ಮ ಯಾವುದು ನಿನ್ನ ಪಾಲಿಗೆ ಅನ್ನೋದನ್ನು ನಾನು ಬಹಳ ಆಳವಾಗಿ ಆಲೋಚನೆ ಮಾಡಬೇಕಾಗಿದೆ. ನೀನು ದಂಡಕಾರಣ್ಯಕ್ಕೆ ಹೊರಟಿದ್ದೀಯಲ್ಲ, ಇದು ನನಗೆ ಅಷ್ಟಾಗಿ ಸರಿ ಕಾಣ್ತಿಲ್ಲ. ಎದುರಿಗಿರುವಂಥ ಕಾಡು ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡಿ ಅವುಗಳ ಮೇಲೆ ಬಾಣ ಪ್ರಯೋಗ ಮಾಡಿಬಿಡುವಂಥ ಸಂದರ್ಭ ಬಂದಿತ್ತು. ಯಾಕೆಂದರೆ ಕೈಯಲ್ಲಿ ಬಿಲ್ಲು ಬಾಣಗಳಿದ್ದಾಗ ಅದು ಬೇಟೆಯಾಡುವಂಥ, ಧ್ವಂಸ ಮಾಡುವಂಥ ಪ್ರವೃತ್ತಿ ತಾನಾಗೆ ಮನುಷ್ಯನ ಮನಸ್ಸಿನೊಳಗೆ ಹರಿದು ಬರಬಹುದು. ಯಾಕೆಂದರೆ ಅಗ್ನಿಯ ಸಮೀಪದಲ್ಲಿ ಕಟ್ಟಿಗೆಗಳನ್ನು ಇಟ್ಟುಬಿಟ್ರೆ, ಅಗ್ನಿ ಒಳಗೆ ಕಟ್ಟಿಗೆಯನ್ನು ಹಾಕಬೇಕಂತಿಲ್ಲ, ಸ್ವಲ್ಪ ಸಮೀಪದಲ್ಲಿ ಹಾಕಿದ್ರೂ ಕೂಡ ಮೊದಲು ಆ ಅಗ್ನಿಯ ಬಿಸಿ ಆ ಕಟ್ಟಿಗೆಯ ರಾಶಿಗೆ ತಾಕಿ ಕ್ರಮೇಣ ಆ ಇಡೀ ಕಟ್ಟಿಗೆ ರಾಶಿಯೆಲ್ಲ ಅಗ್ನಿಯಿಂದ ಹೊತ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಅದು ಸಾಮೀಪ್ಯದ ಕಾರಣ. ಅದೇ ರೀತಿ ಕ್ಷತ್ರಿಯರ ಕೈಯಲ್ಲಿ ಧನುಸ್ಸು ಬಾಣಗಳಿದ್ದರೆ ಅವು ಅವರ ಬಲ, ಪರಾಕ್ರಮ, ಸಿಟ್ಟು ಇದನ್ನೆಲ್ಲ ಕ್ರಮವಾಗಿ ಹೆಚ್ಚಿಸಿಬಿಡ್ತವೆ. ಹಾಗಾಗಿ ಈ ಗುಣಗಳಿಂದ ನೀನು ಸ್ವಲ್ಪ ಎಚ್ಚರದಿಂದಿರಬೇಕು. ಅದಕ್ಕೊಂದು ಕಥೆ ಹೇಳಿದ್ದವಳು, ಬಹಳ ಹಿಂದೆ ನಡೆದಂಥ ಕಥೆ ಇದು. ಒಬ್ಬ ತಪಸ್ವಿ ಇದ್ದ ಕಾಡಿನಲ್ಲಿ. ಆ ತಪಸ್ವಿಯ ಶಾಂತವಾದಂಥ ಆಶ್ರಮದ ಪರಿಸರದಲ್ಲಿ ಪ್ರಾಣಿಗಳು ಕೂಡ ಸೌಹಾರ್ದ ಭಾವದಿಂದ ಜೀವನ ಮಾಡ್ತಿದ್ದವು. ಆತನ ತಪಸ್ಸು ತೀವ್ರವಾಗಿ ಮುಂದುವರೆದಾಗ ಆತನ ತಪಸ್ಸಿನೊಮ್ಮೆ ಪರೀಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಂದ್ರ ಒಬ್ಬ ರಾಜಭಟನ ವೇಷ ತಾಳಿ ಬಂದು ಆಶ್ರಮದ ಒಳಗೆ ಬಂದು ಅವನ ಬಳಿಗೆ ಒಂದು ಖಡ್ಗವನ್ನು ತಂದು ಇಟ್ಟ, ನ್ಯಾಸ ರೂಪವಾಗಿಟ್ಟ. ಈ ಖಡ್ಗ ನಿಮ್ಮಲ್ಲಿ ಇರಲಿ, ನಾನು ಬೇಕಾದಾಗ ತೆಗೆದುಕೊಂಡು ಹೋಗ್ತೀನಿ, ಈ ಸದ್ಯ ನನಗೆ ಇದನ್ನು ರಕ್ಷಣೆ ಮಾಡೋದು ಕಷ್ಟ ಅಂತ ಹೇಳಿದ ಅಂತ ಕಾಣಿಸ್ತದೆ. ನ್ಯಾಸ ರೂಪವಾಗಿಟ್ಟ ಮೇಲೆ ಆ ಋಷಿ ಬಹಳ ಪ್ರಾಮಾಣಿಕ. ನ್ಯಾಸವಾಗಿಟ್ಟದನ್ನು, ತನ್ನ ಕಡೆ ಇದ್ದದನ್ನು ಬಹಳ ಎಚ್ಚರಿಕೆಯನ್ನು ಕಾಪಾಡಬೇಕಲ್ಲ. ಅದಕ್ಕೆ ತಾನು ಹೋದಲ್ಲೆಲ್ಲ ಖಡ್ಗವನ್ನು ತಗೊಂಡು ಹೋಗ್ತಿದ್ದ. ಆಶ್ರಮದಲ್ಲೇ ಇಟ್ಟು ಹೋಗಿಬಿಟ್ರೆ ಆಶ್ರಮಕ್ಕೆ ಹೆಚ್ಚಿನ ಭದ್ರತೆ ಇರೋದಿಲ್ಲ. ಹಾಗಾಗಿ ಯಾರಾದರೂ ಆ ಖಡ್ಗವನ್ನು ಅಪಹಾರ ಮಾಡಿಬಿಡ್ಬೋದು. ನನ್ನ ಕಡೆ ಇಟ್ಟಿದ್ದಾರೆ ಅಂದಮೇಲೆ ನಾನು ಅದನ್ನು ಸುರಕ್ಷಿತವಾಗಿ ಕಾಪಾಡಬೇಕು, ಅದು ನನ್ನ ಹೊಣೆ ಅನ್ನೋ ಕಾರಣಕ್ಕಾಗಿ ದಂಡ ಕಮಂಡಲಗಳನ್ನು ಹಿಡ್ಕೊಂಡು ಹೋಗಬೇಕಾದವನು ಅದ್ರ ಜೊತೆ ಖಡ್ಗವನ್ನು ಹಿಡ್ಕೊಂಡು ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ಖಡ್ಗ ಹೀಗೆ ಹಿಡ್ಕೊಂಡು ಹೋಗ್ತಿದ್ದಾಗ ತನ್ನ ಮನಸ್ಸೆಲ್ಲ ಆ ಖಡ್ಗದ ಕಡಿಮೆ ಇರ್ತಿತ್ತು. ಕ್ರಮವಾಗಿ ಅವನ ಸಾತ್ವಿಕ ಬುದ್ಧಿಯೆಲ್ಲ ತಾಮಸ ಬುದ್ಧಿಯಾಗಿ ಪರಿವರ್ತನೆ ಹೊಂದಿಬಿಡ್ತು. ಅಧರ್ಮ ಕ್ರಿಯೆ, ಅಧರ್ಮದ ಆಚರಣೆ ಅವನ ಜೀವನದಲ್ಲಿ ಪ್ರವೇಶ ಮಾಡಿತ್ತು. ಮೊದಲು ಸುತ್ತಮುತ್ತಲಿದ್ದಂಥ ಗಿಡ ಮರಗಳನ್ನು ಕೊಚ್ಚಿ ಹಾಕಬೇಕು ಅಂತ ಪ್ರವೃತ್ತಿ ಮಾಡಿದ. ಮುಂದೆ ಇಂಥ ಕಾರ್ಯಗಳನ್ನು ಮಾಡ್ತಾ ಮರಣಾನಂತರ ನರಕಕ್ಕೆ ಹೋಗಿಬಿಟ್ಟ. ಯಾಕೆಂದರೆ ಶಾಂತವಾದಂಥ ಜೀವನ, ಸಾತ್ವಿಕ ಜೀವನವನ್ನು ಪರಿತ್ಯಾಗ ಮಾಡಿದ್ರ ಕಾರಣ ಅದು. ಅಗ್ನಿ ಸಂಯೋಗಬದ್ಧ ಹೇತು ಶಸ್ತ್ರ ಸಂಯೋಗ ಉಚಿತೆ. ಕಟ್ಟಿಗೆ ಸಮೀಪದಲ್ಲಿ, ತುಪ್ಪದ ಸಮೀಪದಲ್ಲಿ ಅಗ್ನಿಯನ್ನು ಇಟ್ಬಿಟ್ರೆ ಅದು ಹೇಗೆ ತುಪ್ಪ ಆಗಲಿ ಅಥವಾ ಆ ಅಗ್ನಿ ಆಗಲಿ ಆ ಅಗ್ನಿ ಸಂಪರ್ಕದಿಂದ ಕರಗಿ ಹೋಗ್ಲಿಕ್ಕೆ, ಸುಟ್ಟು ಹೋಗ್ಲಿಕ್ಕೆ ಕಾರಣ ಆಗ್ತದಲ್ಲ, ಅದರಂತೆ ಶಸ್ತ್ರ ಸಂಯೋಗ, ಕೈಯಲ್ಲಿ ಶಸ್ತ್ರ ಇದ್ದರೆ ಅದು ಶಸ್ತ್ರಧಾರಿಯಾದಂಥ ಆ ಮನುಷ್ಯನ ಮನಸ್ಸನ್ನು ಬದಲಾವಣೆ ಮಾಡಿಬಿಡ್ತದೆ. ಇದಕ್ಕೆ ಸಹವಾಸ ದೋಷ ಅಂತ ಕರೀತಾರೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಇತರ ಮಾತನ್ನು ಕೇಳಿದ್ದಿರ್ಬೋದು ನೀವು. ಆ ಮಾತುಗಳಿಗೆಲ್ಲ ಇದೊಂದು ಉದಾಹರಣೆ. ನಿನ್ನ ಮೇಲಿನ ಅತಿಯಾದ ಪ್ರೀತಿ, ಸ್ನೇಹದಿಂದ, ಗೌರವದಿಂದ ಈ ಕಥೆಯನ್ನು ನಾನು ನಿನಗೆ ಸ್ಮರಣೆ ಮಾಡ್ತಿದ್ದೇನೆ ಅಂದವಳ. ಇದು ನಿನಗೆ ಉಪದೇಶ ಮಾಡಲಿಕ್ಕೆ ಹೊರಟಿಲ್ಲ. ನಾನು ಧನುರ್ಬಾಣಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡ್ತಿದ್ದಿ. ಯಾವುದೇ ಕಾರಣ ಇಲ್ಲದೆ ದ್ವೇಷವನ್ನು ಮಾತ್ರ, ವೈರವನ್ನು ಮಾತ್ರ ನೀನು ಮಾಡಬಾರ್ದು. ನಮಗೇನೂ ಮಾಡದೇ ಇರುವಂಥ ರಾಕ್ಷಸರನ್ನು ನೀನು ಧ್ವಂಸ ಮಾಡಬಾರ್ದು. ಅದು ನನಗೆ ಅಪೇಕ್ಷಿತ ಅಲ್ಲ. ಆರ್ತರಾದಂಥ ಋಷಿಗಳನ್ನು ಸಂರಕ್ಷಣೆ ಮಾಡಬೇಕು ಕ್ಷತ್ರಿಯರಾದವರು. ವೈರಿಗಳಲ್ಲದೇ ಇದ್ದವ್ರನ್ನ ಹಿಂಸಿಸೋದು ಧನಸ್ಸಿನಾಗಲಿ, ಬಿಲ್ಲಿಂದ, ಖಡ್ಗದಾಗಲಿ ಕರ್ತವ್ಯ ಅಲ್ಲ.
ಕ್ವಚ ಶಸ್ತ್ರಂ ಕ್ವಚ ವನಂ ಕ್ವಚ ಕ್ಷಾತ್ರಂ ತತಃ ಕ್ವಚ ವ್ಯಾವಿಧ್ಯಮಿದಮಸ್ಮಾಭಿಃ ದೇಶಧರ್ಮಸ್ತು ಪೂಜ್ಯತಾಂ. ನಾವು ವನಕ್ಕೆ ಬಂದಿದ್ದೇವೆ, ವನವಾಸದಲ್ಲಿ ನಾವು ತಪಸ್ವಿಗಳಾಗಿರ್ಬೇಕಾದ್ರೆ ನಮ್ಮ ಕರ್ತವ್ಯ. ತಪಸ್ವಿಗಳಿಗೂ ಖಂಡಕ್ಕೂ ಏನು ಸಂಬಂಧ? ಒಂದಕ್ಕೊಂದು ಸಂಬಂಧ ಎಲ್ಲಿದೆ? ಎಲ್ಲಿ ಕ್ಷತ್ರ ಧರ್ಮ, ತಪಸ್ವಿಗಳ ಧರ್ಮ ಎಲ್ಲಿ? ಪರಸ್ಪರ ದೂರ ಇದ್ದಿದ್ದೀವಿ ಎರಡು ಸಂಗತಿಗಳು. ಯಾವ ದೇಶದಲ್ಲಿ ಇರ್ತೀವೋ ಆ ದೇಶದ ಸಂಪ್ರದಾಯಗಳನ್ನು ಆಚಾರಗಳನ್ನು ನಾವು ಗೌರವಿಸಬೇಕು, ಅದು ನಮ್ಮ ಕರ್ತವ್ಯ. ಶಸ್ತ್ರಗಳ ಸಹವಾಸದಿಂದಾಗಿ ಮನುಷ್ಯನ ಬುದ್ಧಿಯೆಲ್ಲ ಕಲ್ಮಶ ಆಗಬಹುದು, ಆದರೆ ಪೂರ್ಣವಾಗಿ ಶಸ್ತ್ರ ಸನ್ಯಾಸ ಮಾಡುವಂತ ನಿಮಗೆ ನಾನೇನು ಹೇಳ್ತಿಲ್ಲ. ಈಗ ತಪಸ್ವಿಗಳಿರುವಂಥ ಅರಣ್ಯದಲ್ಲಿ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇಲ್ಲ ಅಂತ ಅಷ್ಟು ಮಾತ್ರ ಹೇಳಲಿಕ್ಕೆ ಹೊರಟಿದ್ದೇನೆ. ಅಯೋಧ್ಯೆಗೆ ಹಿಂತಿರುಗಿದ ನಂತರ ಮತ್ತೆ ನೀನು ಕ್ಷಾತ್ರ ಧರ್ಮವನ್ನು ಆಚರಣೆ ಮಾಡಬಹುದು, ನಿನಗಲ್ಲಿ ಇದ್ದದ್ದೇ, ಇಲ್ಲಿ ಬೇಕಾಗಿಲ್ಲ ಅಷ್ಟೇ. ಹೀಗೆ ನೀನು ಸಂಯಮದ ಜೀವನವನ್ನು ನಡೆಸಿದರೆ, ಸಾತ್ವಿಕ ಜೀವನವನ್ನು ನಡೆಸಿದರೆ, ನಿನ್ನ ತಂದೆ ತಾಯಿಗಳಿಗೆ, ನನ್ನ ಅತ್ತೆ ಮಾವಂದಿರಾದಂತಹ ದಶರಥ ಮತ್ತು ಕೌಸಲ್ಯರಿಗೂ ಕೂಡ ನಿನ್ನ ಬಗ್ಗೆ ಶಾಶ್ವತವಾದಂತಹ ಪ್ರೀತಿ ಆಗಲಿಕ್ಕೆ ಸಾಧ್ಯ. ಧರ್ಮಾದ ಅರ್ಥಪ್ರಭವತಿ, ಧರ್ಮಾತ್ ಪ್ರಭವತೆ ಸುಖಂ, ಧರ್ಮೇಣ ಲಭತೆ ಸರ್ವಂ, ಧರ್ಮಸಾರಂ ಇದಂ ಜಗತ್. ಧರ್ಮದ ಮಹತ್ವ ಹೇಳಿದ್ದವಳು. ಧರ್ಮದಿಂದಲೇ ಐಶ್ವರ್ಯ, ಧರ್ಮದಿಂದಲೇ ಸುಖ, ಧರ್ಮದಿಂದಲೇ ಮನುಷ್ಯ ಏನೇನೇ ಪಡ್ಕೊಳ್ಬೋದಾದ್ರು ಅದೆಲ್ಲವನ್ನೂ ಧರ್ಮದಿಂದಲೇ ಪಡ್ಕೊಳ್ತಾನೆ. ಜಗತ್ತೆಲ್ಲವೂ ಧರ್ಮದ ಅಧೀನ. ಕೃಚ್ಛ ಚಾಂದ್ರಾಯಣ ಮೊದಲಾದಂತಹ ಕಷ್ಟಕರವಾದ ವ್ರತಗಳನ್ನು ಮಾಡಿ, ತಪಸ್ಸನ್ನು ಮಾಡಿ ಜ್ಞಾನಿಗಳಾದವರು ಪುಣ್ಯ ಸಂಪಾದನೆ ಮಾಡ್ತಾರೆ. ಯಾವುದೇ ತಪಸ್ಸನ್ನು ಮಾಡಿದೆ, ಕಠಿಣವಾದಂತಹ ಧರ್ಮದ ಆಚರಣೆಯನ್ನು ಮಾಡಿದೆ, ಮನುಷ್ಯ ಶಾಶ್ವತವಾದಂತಹ ಸುಖವನ್ನು ಪಡ್ಕೊಳ್ಳೋದು ಅಸಾಧ್ಯ. ನೀನು ಕೂಡ ಈ ತಪೋವನದಲ್ಲಿ ನಿತ್ಯ ಧರ್ಮಾಚರಣೆ ಮಾಡು. ಹಾಗೆ ಮಾಡಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲನೂ ನಿನಗೆ ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಅಂದವಳು. ಶ್ರೀಚಾಪಲಾದೇತದಾಹು ದೇತದುದಾಹೃತಂ ಮೇ ಧರ್ಮಂ ಚ ವಕ್ತುಂ ತವಕಃ ಸಮರ್ಥಃ ವಿಚಾರ್ಯ ಬುದ್ಧ್ಯಾಸು ಸಹಾನುಜೇನ ಯದ್ರೋಸ್ಯತೆ ತತ್ಪುರು ಮಾಚಿರೇಣ. ನೀನು ಧರ್ಮದ ಮೂರ್ತಿ, ಧರ್ಮಜ್ಞ, ನೀನು ಸ್ವಯಂ ಧರ್ಮ ಸ್ವರೂಪನಾದವನು. ನಿನಗೆ ಧರ್ಮವನ್ನು ಉಪದೇಶ ಮಾಡಲಿಕ್ಕೆ ಯಾರು ಸಮರ್ಥ? ಯಾರೂ ನಿನಗೆ ಧರ್ಮವನ್ನು ಉಪದೇಶ ಮಾಡಲಿಕ್ಕೆ ಯೋಗ್ಯರೂ ಅಲ್ಲ, ಅದರ ಅವಶ್ಯಕತೆಯೂ ನಿನಗಿಲ್ಲ. ನಾನು ಹೇಳೋದನ್ನು ವಿಚಾರ ಮಾಡು ಆದರೂ. ಯಾಕಂದರೆ ಇದು ಸ್ತ್ರೀಚಾಪಲ. ಸ್ತ್ರೀ ಕೆಲವು ಬಾರಿ ಸಂದರ್ಭಕ್ಕೆ ಅವಶ್ಯಕವಿರಲಿ, ಅವಶ್ಯಕ ಇಲ್ಲದೇ ಇರಲಿ ಅಂತ ತನ್ನ ಸ್ವಭಾವದಿಂದ ಅಂತ ಮಾತನಾಡೋ ಸಾಧ್ಯತೆ ಇರ್ತದೆ. ಹಾಗೆ ನಾನು ಕೂಡ ಆಡಿದೆ ಅಂತ ತಿಳ್ಕೊ. ಅಂತೂ ನಿನ್ನ ಸಹೋದರನ ಜೊತೆ ಸೇರಿ ಆಲೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೋ ಅಂದ್ಲವಳು. ಆಗ ರಾಮ ಹೇಳಿದ, ನೀನು ಹೇಳಿದ ಮಾತು ಸರಿಯಾಗಿ ಇದೆ. ನೀನು ಹುಟ್ಟಿದಂಥ ಕುಲಕ್ಕೂ ಸೇರಿ ಬಂದ ಕುಲಕ್ಕೂ ಎರಡಕ್ಕೂ ಉಚಿತ ಈ ಮಾತುಗಳು, ಅಯೋಗ್ಯವೇನಲ್ಲ. ಆದರೆ ನೀನೇ ಅದನ್ನು ಹೇಳಿದೆ, ಸ್ಪಷ್ಟಪಡಿಸಿದ್ದೀನಿ ನೀನೇ. ಆಯುಧಗಳ ಶಸ್ತ್ರಗಳ ಕಾರ್ಯ ಏನಂದರೆ ಸಂಕಟದಲ್ಲಿದ್ದಂಥವರ ರಕ್ಷಣೆ, ಇದು ನೀನೇ ಹೇಳಿದಿ. ಕ್ಷತ್ರಿಯರು ಯಾಕೆ ಧನಸ್ಸನ್ನು ಹಿಡ್ಕೊಂಡಿರ್ತಾರೆ, ಕೈಯಲ್ಲಿ ಖಡ್ಗವನ್ನು ಯಾಕೆ ಹಿಡ್ಕೊಂಡಿರ್ತಾರೆ ಅಂದರೆ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಆರ್ತನಾದ ಕೇಳಿ ಬರಬಾರ್ದು, ಸಂಕಟ ಎಲ್ಲಿಯೂ ಕೂಡ ಕೇಳಿ ಬರಬಾರ್ದು. ಅದಕ್ಕಾಗಿ ಕ್ಷತ್ರಿಯರು ಕೈಯಲ್ಲಿ ಶಸ್ತ್ರ ಹಿಡಿದಿರ್ತಾರೆ. ನಾನಾದರೂ ಹಿಡಿದಿದ್ದು ಅದಕ್ಕಾಗಿ. ಯಾಕೆಂದರೆ ಮುನಿಗಳೀಗ ಆರ್ತರಾಗಿದ್ದಾರೆ, ರಾಕ್ಷಸರ ಪೀಡೆಗೆ ಗುರಿಯಾಗಿದ್ದಾರೆ. ಅವರು ತಾವಾಗೇ ಬಂದು ಶರಣಾಗತರಾಗಬೇಕು ಅಂತ ನನ್ನನ್ನು ಪ್ರಾರ್ಥನೆ ಮಾಡಿದರು. ಗಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಹಲವಾರು ವರ್ಷಗಳಿಂದ ಈ ಕಾಡಿನಲ್ಲಿ ಅವರು ತಪಸ್ಸು ಮಾಡ್ತಿದ್ದಾರೆ. ಆದರೆ ರಾಕ್ಷಸರು ಅವರಿಗೆ ತೊಂದರೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರ ರಕ್ಷಣೆಗೆ ಮನಸ್ಸು ಹರಿಸಬೇಕಾಯಿತು. ಯಾವುದೇ ಉಪದ್ರ ಇಲ್ಲದೆ ತಪಸ್ಸು ಮಾಡಲಿಕ್ಕೆ ಆ ಋಷಿಗಳಿಗೂ ಸಾಧ್ಯ ಆಗ್ತಿಲ್ಲ. ರಾಕ್ಷಸರು ಆ ಮುನಿಗಳನ್ನು ತಿಂದು ಹಾಕ್ತಿದ್ದಾರೆ. ಅವರು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನನಗೆ ಈ ರಾಕ್ಷಸರ ಉಪಟಳವನ್ನು ಪರಿಹಾರ ಮಾಡುವಂತೆ ಕೇಳ್ಕೊಂಡ್ರು. ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ ನಾನು. ಅವರು ನನ್ನ ಕೇಳ್ಕೊಂಡ್ರು. ನಾನು ಆಗ ಅವರ ಕಾಲಿಗೆ ನಮಸ್ಕರಿಸಿ, ನೀವು ನನಗೆ ಆಜ್ಞಾಪನೆ ಮಾಡಬೇಕೇ ಹೊರತು ನನ್ನನ್ನು ಹೀಗೆ ಪ್ರಾರ್ಥನೆ ಮಾಡಬಾರ್ದು. ರಾಕ್ಷಸರು ಸಂಹಾರ ಮಾಡಬೇಕಾದ್ರೆ ನನ್ನ ಕರ್ತವ್ಯ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಅವರೇ ಈಗ ನನ್ನನ್ನು ಬಂದು ಯಾಚನೆ ಮಾಡ್ತಿದ್ದಾರೆ. ಯಾರು ನನಗೆ ಆಜ್ಞಾಪನೆ ಮಾಡಬೇಕಾಗಿತ್ತೋ ಅವರು ನನ್ನನ್ನು ಬೇಡ್ಕೊಂಡಿದ್ದಾರೆ. ಇದು ನನಗೆ ಬಹಳ ನಾಚಿಕೆಯ ಸಂಗತಿ ಆಗಿದೆ.
ನಿಮಗೇನು ಕಾರ್ಯ ಮಾಡಿಕೊಳ್ಳಿ ಅಂತ ಕೇಳಿದಾಗ ಅವ್ರು ಹೇಳಿದರು, ರಾಕ್ಷಸರು ನಮ್ಮನ್ನು ಪೀಡಿಸ್ತಿದ್ದಾರೆ, ಅವರಿಗೆಲ್ಲ ನೀನೇ ಶರಣಾಗತ ರಕ್ಷಕ, ತಪಸ್ಸಿನ ಫಲವನ್ನು ನಾವು ಹಾಳು ಮಾಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಶಾಪ ಕೊಡ್ಲಿಕ್ಕೆ ನಾವು ಸಮರ್ಥರ, ಆದರೆ ಅದು ನಮಗೆ ಬೇಕಾಗಿಲ್ಲ, ನೀನು ನಮ್ಮನ್ನು ರಕ್ಷಣೆ ಮಾಡು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಹೀಗೆ ಅವರು ಪ್ರಾರ್ಥನೆ ಮಾಡಿದ ಮೇಲೇ ಅವರಿಗೆ ನಾನು ರಕ್ಷಣೆ ಒದಗಿಸ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ. ನಾನು ಬದುಕಿರೋ ತನಕನೂ ಈ ಮಾತನ್ನು ಮೀರಿ ನಡೆಯೋದು ಸಾಧ್ಯವಿಲ್ಲ. ಸಂಸ್ಕೃತ್ಯ ಚ ನ ಶಕ್ಷ್ಯಾಮಿ ಜೀವಮಾನ ಪ್ರತಿಶ್ರವಂ ಅಪ್ಯಹಂ ಜೀವಿತಂ ಜಕ್ಷ್ಯಾಂ ತ್ವಾಂ ವಾ ಸೀತೆ ಸಲಕ್ಷ್ಮಣಾಂ ನತು ಪ್ರತಿಜ್ಞಾಂ ಸಂಸ್ಕೃತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ನಾನು ಪ್ರಾಣಭಿಕಾರ ಪರಿತ್ಯಾಗ ಮಾಡಬಲ್ಲೆ, ಪ್ರಾಣಗಳಿಗೆಕ್ಕಿಂತ ಹೆಚ್ಚು ಪ್ರಿಯಳಾದ ನಿನ್ನನ್ನು ಲಕ್ಷ್ಮಣನನ್ನು ಬೇಕಾದ್ರೆ ಪರಿತ್ಯಾಗ ಮಾಡ್ತೇನೆ, ಆದರೆ ಕೊಟ್ಟ ಮಾತನ್ನು ನಾನು ಹಿಂತುಕೊಳ್ಳೋದಿಲ್ಲ. ಋಷಿಗಳ ಸಂರಕ್ಷಣೆ ನನ್ನ ಕರ್ತವ್ಯ ಇದು. ಅವರು ನನಗೆ ವಾಸ್ತವಿಕವಾಗಿ ಕೇಳ್ಕೊಳ್ಳೂ ಬೇಕಾಗಿಲ್ಲ, ಅವ್ರು ಕೇಳ್ಕೊಳ್ಳದೆ ನಾನು ಮಾಡಬೇಕಾದದನ್ನು. ಹೀಗಾಗಿ ಅವ್ರು ಕೇಳ್ಕೊಂಡ ಮೇಲೆ ಮತ್ತೆ ನಾನು ಪ್ರತಿಜ್ಞೆ ಮಾಡಿದಾಗ ಇನ್ನು ನಾನು ಈ ಪ್ರತಿಜ್ಞೆಯನ್ನು ಮೀರಬಾರ್ದು, ಆ ಪ್ರತಿಜ್ಞೆಗೆ ಅನುಸಾರವಾಗಿ ನಡ್ಕೊಳ್ಬೇಕು ಅಂತನ್ನೋದನ್ನು ನೀನು ಮನಗಾಣಬೇಕು, ನಾನು ಮನಗಾಣಬೇಕು. ನೀನು ನನ್ನ ಮೇಲಿನ ಪ್ರೀತಿಯಿಂದ ಈ ಮಾತನ್ನು ಆಡಿದ್ದಿ. ಪ್ರೀತಿ ಇಲ್ಲದೇ ಇದ್ದಲ್ಲಿ, ಗೌರವ ಸಲಿಗೆ ಇಲ್ಲದೇ ಇದ್ದಲ್ಲಿ ಯಾರೂ ಉಪದೇಶ ಮಾಡಲಿಕ್ಕೆ ಹೋಗೋದಿಲ್ಲ. ಉಪದೇಶ ಕೇಳಿಸ್ಕೊಂಡವರು ಕುಪಿತರಾಗಿ ಬಿರು ನುಡಿಗಳನ್ನು ಆಡಿಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಉಪದೇಶ ಮಾಡಲಿಕ್ಕೆ ಹೋಗೋದಿಲ್ಲ. ಉಪದೇಶ ಎಲ್ಲಿ ಮಾಡ್ತಾರೆ ಅಂದರೆ ಆಪ್ತರಾದವರಿಗೆ ಮಾತ್ರ ಮಾಡ್ತಾರೆ. ಹಾಗೆ ನನಗಾಗಿ ನೀನು ಮಾಡಿದ್ದಿ, ನೀನು ನನಗೆ ಪ್ರಾಣಗಳಿಗಿಂತ ಹೆಚ್ಚು ಪ್ರಿಯಳು ಅಂತ ಹೀಗೆ ಅವಳಿಗೆ ಸಮಾಧಾನ ಮಾಡಿ ಅಲ್ಲಿಂದ ಮುಂದೆ ರಾಮ ಪ್ರಯಾಣ ಬೆಳೆಸಿದ. ಅಲ್ಲಿಂದ ಮುಂದೆ 11ನೇ ಸರ್ಗದಲ್ಲಿ ಕಥೆಯನ್ನು ನಾವು ಶ್ರವಣ ಮಾಡಬೇಕು. ನಾನಾ ಥರದ ಪಕ್ಷಿಗಳನ್ನು, ಮೃಗಗಳನ್ನು, ಕಾಡು ಕೋಣ, ಆನೆ ಇತ್ಯಾದಿ ಪ್ರಾಣಿಗಳನ್ನು ಅವರು ನೋಡ್ತಾ ಸಂಚಾರ ಮಾಡಿದರು. ಅಲ್ಲೊಂದು ಸರೋವರವನ್ನು ನೋಡಿದರು ಅವರು. 1 ಯೋಜನ ಅಗಲವಾಗಿತ್ತು. ಕೆಂಪು ಬಣ್ಣದ ಮತ್ತು ಬಿಳಿಯ ಬಣ್ಣದ ಕಮಲಗಳಿಂದ ಅದು ಕೂಡಿತ್ತು. ಹಂಸ, ಸಾರಸ, ಕಾರಂಡ ಮೊದಲಾದ ಪಕ್ಷಿಗಳಲ್ಲಿ. ಆ ಸರೋವರದ ವೈಶಿಷ್ಟ್ಯ ಏನಂದರೆ, ಕಮಲ ಇದ್ದದ್ದೆಲ್ಲ ಎಲ್ಲ ಕಡೆ ಇದ್ದಿರಬಹುದು, ಅಲ್ಲೊಂದು ಮನುಷ್ಯರ ಮನಸ್ಸನ್ನು ಮೋಹನಗೊಳಿಸುವಂಥ ಒಂದು ಸಂಗೀತ ಕೇಳಿ ಬರ್ತಿತ್ತು. ಆದರೆ ಆ ಸಂಗೀತವನ್ನು ಹಾಡುವವರಾಗಲಿ ಅಥವಾ ವಾದ್ಯದ ದನಿ ಆಗಲಿ ವಾದ್ಯವನ್ನು ನುಡಿಸುವವರಾಗಲಿ ಅಲ್ಲಿ ಯಾರು ಕಂಡು ಬರ್ತಿರ್ಲಿಲ್ಲ. ದನಿ ಮಾತ್ರ ಕೇಳಿ ಬರ್ತಿತ್ತು. ಅಲ್ಲೊಬ್ಬ ಧರ್ಮಭೃತ ಅಂತ ಒಬ್ಬ ಋಷಿ ಇದ್ದ. ಅವನನ್ನು ಕೇಳಿದ್ರು ಇವರು, ಸಂಗೀತ ಕೇಳ್ತಿದ್ದೇವೆ, ಹಾಡುವವರು ಕಂಡು ಬರ್ತಿಲ್ಲ, ವಾದ್ಯಗಳ ಧ್ವನಿ ಕಿವಿಗೆ ಕೇಳಿ ಬರ್ತಿದೆ, ವಾದ್ಯಕಾರರು ಕಾಣ್ತಿಲ್ಲ, ಇದರ ರಹಸ್ಯ ಏನು ಹೇಳು ಅಂತ ಅವ್ರು ಕೇಳಿದರು. ಆಗ ಧರ್ಮಭೃತ ಅನ್ನೋ ಋಷಿ ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಾರಂಭ ಮಾಡಿದ. ಇದಕ್ಕೆ ಪಂಚಾಪ್ಸರಸ ಸರಸ್ ಅಂತ ಹೆಸರು. 5 ಜನ ಅಪ್ಸರೆಯರು ಇರುವಂಥ ಸರೋವರ ಇದು. ಇಲ್ಲಿ ಹಿಂದೆ ಮಾಂಡಕರ್ಣಿ ಅಂತ ಒಬ್ಬ ಋಷಿ ಈ ಸರೋವರವನ್ನು ನಿರ್ಮಾಣ ಮಾಡಿದ ತನ್ನ ತಪಸ್ಸಿನ ಪ್ರಭಾವದಿಂದ. ನೀರಿನಲ್ಲಿ ನಿಂತ್ಕೊಂಡು 10,000 ವರ್ಷದ ಘೋರವಾದ ತಪಸ್ಸನ್ನು ಮಾಡಿದ. ಅಗ್ನಿ ಮೊದಲಾದಂಥ ಎಲ್ಲ ದೇವತೆಗಳಿಗೂ ಅದರಿಂದ ಸಂಕಟ ಆಗಲಿಕ್ಕೆ ಪ್ರಾರಂಭ ಆಯಿತು. ಒಂದು ಕಡೆ ಸೇರಿದ್ರಂತ ಅವರೆಲ್ಲ. ಈ ಋಷಿ ತಪಸ್ಸನ್ನು ಹೀಗೆ ಮುಂದುವರಿಸಿ ನಮ್ಮಲ್ಲಿ ಯಾರಾದರೂ ಒಬ್ಬರು ಸ್ಥಾನವನ್ನು ಪಡ್ಕೊಂಡು ಬಿಡ್ತಾನೋ ಹೇಗೆ, ಯಾವನೋ ಲೋಕಪಾಲಕನ ಸ್ಥಾನವನ್ನು ಪಡ್ಕೊಂಡು ಬಿಡಬೇಕು, ಆ ಮೂಲಕ ಮಹತ್ವವನ್ನು ಪಡ್ಕೋಬೇಕು ಅಂತ ಆ ಋಷಿ ಏನಾದರೂ ಆಲೋಚನೆ ಮಾಡಿ ಅದಕ್ಕಾಗಿ ಘೋರವಾದ ತಪಸ್ಸನ್ನು ಮಾಡ್ತಿದ್ದಿರಬಹುದು ಅಂತ ಅವರಿಗೆ ಅನಿಸಿತು. ಮನಸ್ಸು ಮತ್ತಷ್ಟು ಉದ್ವಿಗ್ನ ಆಯಿತು. ಮಾಂಡಕರ್ಣಿಯ ತಪಸ್ಸಿಗೆ ವಿಘ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 5 ಜನ ಅಪ್ಸರೆಯರನ್ನ ಆ ಸರೋವರದ ಕಡೆ ಕಳಿಸಿದರು. ಆ ಅಪ್ಸರೆಯರು ಆ ಋಷಿಯನ್ನ ವಶಪಡಿಸ್ಕೊಂಡ್ಬಿಟ್ರು. 5 ಜನ ಅಪ್ಸರೆಯರು ಕೂಡ ಅವನ ಪತ್ನಿಯರಾಗಿಬಿಟ್ರು. ಆ ಪತ್ನಿಯರಿಗಾಗಿ ಅವನು ಮನೆಗಳನ್ನು ನಿರ್ಮಾಣ ಮಾಡಿದ. ಅದೆಲ್ಲೇ ಸರೋವರದ ದಡದಲ್ಲಿ ನಿರ್ಮಾಣ ಮಾಡಲಿಲ್ಲ, ಅವನು ಸರೋವರದ ಒಳಗೆ ಮಾಡಿಬಿಟ್ರಂತೆ. ಆ ಮನೆಗಳೆಲ್ಲ ಸರೋವರದಲ್ಲಿ ಗುಪ್ತವಾಗಿ ಅಡಗಿವೆ. ಆ ಋಷಿಯ ತಪೋಬಲದಿಂದ ನಿರ್ಮಿತವಾದಂಥ ವೈಭೋಗ ಅದೆಲ್ಲ. ಅಲ್ಲಿ ಅವರು ಆ ಋಷಿಯ ಜೊತೆಗೆ ವಾಸ ಮಾಡ್ತಿದ್ದಾರೆ. ಋಷಿಯು ಕೂಡ ತನ್ನ ತಪೋಬಲದಿಂದ ತನ್ನ ಮುಪ್ಪಿನ ದೇಹವನ್ನು ಪರಿತ್ಯಾಗ ಮಾಡಿ ಯುವಕನಾಗಿ ಬಿಟ್ಟಿದ್ದಾನೆ. ಪ್ರಾಯಶಃ
ಆ 5 ಜನ ಅಪ್ಸರ ಸ್ತ್ರೀಯರ ಜೊತೆಗೆ ತಾನು 5 ರೂಪವನ್ನು ತಾಳಿಯೂ ಆತ ಸುಖ ಪಡ್ತಿದ್ದಿರಬಹುದು. ಹೀಗೆ ಸುಖ ಪಡ್ತಿದ್ದಾಗ ಅಪ್ಸರೆಯರು ಸಂಗೀತ ಹಾಡ್ತಿರ್ತಾರೆ, ವಾದ್ಯಗಳನ್ನು ನುಡಿಸ್ತಿರ್ತಾರೆ. ಅದರ ಜೊತೆಗೆ ಅವರು ತೊಟ್ಟಿರುವಂಥ ಆಭರಣಗಳ ನಿನಾದ ಬೇರೆ. ಇದೆಲ್ಲ ಈ ಸರೋವರದ ಅಲೆಗಳಿಂದ ಮೇಲ್ಭಾಗದಲ್ಲಿ ನಮಗೆ ಕೇಳಿ ಬರ್ತಿದೆ, ಅದರ ಒಳಗಿನ ದೃಶ್ಯ ಮಾತ್ರ ಕಂಡು ಬರ್ತಿಲ್ಲ ಅಂದ ಆ ಋಷಿ. ರಾಮಲಕ್ಷ್ಮಣರಿಬ್ಬರು ಆ ದೃಶ್ಯವನ್ನು ಕೇಳಿ ಸಂತೋಷಪಟ್ಟರು. ಮುಂದೆ ಅಲ್ಲೊಂದು ಆಶ್ರಮವನ್ನು ನೋಡಿದ್ರು. ಆ ಆಶ್ರಮದ ಒಂದೇ ಆಶ್ರಮ ಇರಲಿಲ್ಲ, ಅದು ಅನೇಕ ಆಶ್ರಮಗಳ ಒಂದು ಗುಂಪಾಗಿತ್ತು. ಎಲ್ಲ ಋಷಿಗಳು ಅವರನ್ನ ರಾಮಲಕ್ಷ್ಮಣರನ್ನು ಅಲ್ಲಿಗೆ ಬರಮಾಡಿಕೊಂಡ್ರು. ಕೆಲವು ದಿವಸಗಳ ಕಾಲ ಅಲ್ಲಿದ್ದ ಅವರು ಸತ್ಕಾರವನ್ನು ಸ್ವೀಕಾರ ಮಾಡಿ. ಎಲ್ಲ ಮುನಿಗಳು ತಮ್ಮ ತಮ್ಮ ಆಶ್ರಮಕ್ಕೆ ಬಾ ಅಂತ ಅವನನ್ನು ಕರೆದರು. ಒಬ್ಬ ಮುನಿಯ ಆಶ್ರಮಕ್ಕೆ ಹೋಗಿ ಸ್ವಲ್ಪ ಕಾಲ ಆಗೋದ್ರೊಳಗೆ ಮತ್ತೊಬ್ಬ ಮುನಿ ಒತ್ತಾಯ ಮಾಡ್ತಿದ್ದ. ಹೀಗೆ ರಾಮ ಅಲ್ಲೆಲ್ಲ ಸಂಚಾರ ಮಾಡಿದ. 10 ಮಾಸಗಳ ಕಡೆ ಕೆಲವು ಕಡೆ, ವರ್ಷ ಮತ್ತೊಂದು ಆಶ್ರಮದಲ್ಲಿ, 4 ತಿಂಗಳು ಮತ್ತೊಂದು ಕಡೆ, 5 ತಿಂಗಳು, 6 ತಿಂಗಳು, 7 ತಿಂಗಳುಗಳು, 8 ತಿಂಗಳುಗಳು, ಅಥವಾ 15 ದಿವಸ ಕೆಲವು ಕಡೆ. ಹೀಗೆ ನಾನಾ ರೀತಿಯ ಅನುಕೂಲಕ್ಕೆ ತಕ್ಕಂತೆ ಅವರವರ ಆಶ್ರಮದಲ್ಲೆಲ್ಲ ಆತ ಜೀವಿಸಿದ್ದ. ಅಲ್ಲಿಗೆ 10 ವರ್ಷ ಮುಗಿದು ಅಂತ ಹೇಳ್ತದೆ ವಾಲ್ಮೀಕಿ ರಾಮಾಯಣ. 9 ವರ್ಷ ಮುಗಿದಿತ್ತು ಅಂತ ಆನಂದ ರಾಮಾಯಣದಲ್ಲಿ ಬಂದಿತ್ತು ನಿನ್ನೆ. ಕಾಲಗಣನೆ ಬೇರೆ ಬೇರೆ ಇದ್ದಿರಬಹುದು. 10 ವರ್ಷ ಆಗುವಷ್ಟು ಕಾಲ ಬೇರೆ ಬೇರೆ ಋಷಿಗಳ ಆಶ್ರಮದಲ್ಲಿ ವಾಸ ಮಾಡಿದ್ದಿರಬಹುದು ರಾಮ. ಕೊನೆಗೆ ಸುತೀಕ್ಷ್ಣರಿಗೆ ಮಾತು ಕೊಟ್ಟಂತೆ ಸುತೀಕ್ಷ್ಣರ ಆಶ್ರಮಕ್ಕೆ ಆತ ಮರಳಿ ಬಿಟ್ಟ. ಅಲ್ಲಿ ಕೆಲವು ಕಾಲ ಕಳೆದ. ಅಗಸ್ತ್ಯರು ಇದೇ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ನಾವು ಸುದ್ದಿ ಕೇಳಿದ್ದೇವೆ. ಆ ಅರಣ್ಯ ಬಹಳ ದೊಡ್ಡದಾಗಿರೋದ್ರಿಂದ ಅಗಸ್ತ್ಯರ ಆಶ್ರಮ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ನೀವು ನಮಗೆ ಆ ಅಗಸ್ತ್ಯರ ಆಶ್ರಮ ಎಲ್ಲಿದೆ ಅಂತ ತಿಳಿಸಿದರೆ ನಾವು 3 ಕೂಡ ಅವರ ಆಶ್ರಮಕ್ಕೆ ಹೋಗಿ ಬರಬೇಕು ಅಂತ ಅಪೇಕ್ಷೆ ಪಡ್ತೇವೆ ಅಂತ ಪ್ರಾರ್ಥನೆ ಮಾಡಿಕೊಂಡೆ. ನಾನು ನಿನಗೆ ಅದನ್ನೇ ಹೇಳಬೇಕು ಅಂತ ಆಲೋಚನೆ ಮಾಡಿದ್ದೆ. ದೈವಯೋಗದಿಂದ ನೀನೇ ಪ್ರಶ್ನೆ ಮಾಡಿದೆ, ಎಲ್ಲಿದೆ ಅಂತ ನಾನು ಹೇಳ್ತೇನೆ ಕೇಳು ಅಂದ್ರು ಅವರು. ಇಲ್ಲಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡೋ 4 ಯೋಜನೆ ಅಲ್ಲೊಂದು ಆಶ್ರಮ ಇದೆ. ಅದು ಅಗಸ್ತ್ಯರ ತಮ್ಮನ ಆಶ್ರಮ. ಅಗಸ್ತ್ಯರ ತಮ್ಮನ ಆಶ್ರಮ, ತಮ್ಮನಿಗೆ ಸುಮತಿ ಅಂತ ಹೆಸರು ಹೇಳ್ತಾರೆ ಆನಂದ ರಾಮಾಯಣದಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲಿ ಹೆಸರಿಲ್ಲ. ಮತ್ತು ಕೆಲವು ಕಡೆ ಬೇರೆ ಗ್ರಂಥಗಳಲ್ಲಿ ಸುತೀಕ್ಷ್ಣರನ್ನೇ ಅಗಸ್ತ್ಯರ ತಮ್ಮ ಅಂತ ಹೇಳುತ್ತಿದೆ. ಆದ್ರೆ ಸರಿಯಾಗಲಿಕ್ಕಿಲ್ಲ. ಪದ್ಮ ಪುರಾಣಾದಿಗಳಿಗೆ ಅನುಸಾರವಾಗಿ ಅಗಸ್ತ್ಯನ ಆಶ್ರಮ, ಸುತೀಕ್ಷ್ಣನ ಆಶ್ರಮ ಮತ್ತು ಅಗಸ್ತ್ಯನ ತಮ್ಮನ ಆಶ್ರಮ, ಈ 3 ಆಶ್ರಮಗಳಿಗೂ ರಾಮ ಹೋಗಿ ಬಂದ ಅಂತ ಇರೋದ್ರಿಂದ ಸುತೀಕ್ಷ್ಣದ ಅಗಸ್ತ್ಯರ ತಮ್ಮ ಆಗಿರ್ಲಿಕ್ಕಿಲ್ಲ, ಸುಮತಿ ಎನ್ನುವರೇ ಅಗಸ್ತ್ಯರ ತಮ್ಮ ಆಗಿದ್ದಿರಬೇಕು ಅಂತ ನಾವು ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ಆ ಕಥೆಯನ್ನು ಶ್ರವಣ ಮಾಡಬಹುದು. ಬಹವೋ ನಿಹತಾಹ ತತ್ರ ರಾಕ್ಷಸಾಹ ಭ್ರಮತಾ ತದಾ. ಈ ಸಂಚಾರ ಸಂದರ್ಭದಲ್ಲಿ ನಾನಾ ರಾಕ್ಷಸರನ್ನ, ದೊಡ್ಡ ಸಂಖ್ಯೆಯಲ್ಲಿ ಈ ರಾಜರನ್ನ ಈ ರಾಮ ನಾಶ ಮಾಡಿದ ಅಂತ ಆನಂದ ರಾಮಾಯಣ ಹೇಳ್ತದೆ. ಅಥ ರಾಮೋ ಯಯೌ ಕುಂಭವ ಸಂಭವಸ್ಯ ಅನುಜಾಶ್ರಮಂ. ಅವನ ತಮ್ಮನ ಆಶ್ರಮಕ್ಕೆ ಬಂದ. ಸುಮತಿ ಅಂತ ಅವನ ಹೆಸರು. ಅವನು ಅವರನ್ನ ಸ್ವಾಗತ ಮಾಡಿದ ಅಂತ ಆನಂದ ರಾಮಾಯಣ ಆ ಕಥೆಯನ್ನು ತಿಳಿಸ್ತದೆ. ಅಗಸ್ತ್ಯ ತಮ್ಮನ ಆಶ್ರಮಕ್ಕೆ ಪ್ರಯಾಣ ಮಾಡು. ಆ ತಮ್ಮನ ಆಶ್ರಮದ ಸಮೀಪದಲ್ಲಿ ಕೂಡ ನಾನಾ ಸರೋವರಗಳಿವೆ. ಅಲ್ಲಿಂದ ಮತ್ತೆ ದಕ್ಷಿಣ ದಿಕ್ಕನ್ನು ಹಿಡಿದು ಹೋದರೆ 1 ಯೋಜನದ ಒಳಗೆ ಅಗಸ್ತ್ಯರ ಆಶ್ರಮ ನಿಮಗೆ ಸಿಗ್ತದೆ. ಅಗಸ್ತ್ಯರ ಆಶ್ರಮಕ್ಕೆ ನೀವೆಲ್ಲರೂ ಕೂಡ, ನೀವು 3 ಕೂಡ ಹೋಗಿ ನೀವು ಆ ಆಶ್ರಮದ ಸೊಬಗನ್ನು ನೋಡಿ, ಅದರ ರಮಣೀಯತೆಯನ್ನು ನೋಡಿ ಸಂತೋಷ ಪಡ್ತೀರಿ. ಈಗಲೇ ಹೊರಡು ಅಂತ ಸುತೀಕ್ಷ್ಣರು ಹೇಳಿದರು. ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದ. ಅಲ್ಲೊಂದು ಆಶ್ರಮ ಆತನಿಗೆ ಕಂಡು ಬಂತು. ಅಗಸ್ತ್ಯ ಮಹರ್ಷಿಗಳ ತಮ್ಮನ ಆಶ್ರಮ ಇದೇ ಇದ್ದಿರಬೇಕು ಅಂತ ಆತ ಲಕ್ಷ್ಮಣನಿಗೆ ಹೇಳಿದ. ಸುತೀಕ್ಷ್ಣನ ಮೂಲಕ ನಾವು ಕೇಳಿದ್ವಿ, ಇದೇ ಇದ್ದಿರಬೇಕು. ಆ ಅಗಸ್ತ್ಯರ ತಮ್ಮನ ಆಶ್ರಮದಲ್ಲಿ ಮೆಣಸಿನ ವನ ಇದೆ, ಕಾಳು ಮೆಣಸಿನ ಗಿಡಗಳ
ಒಂದು ತೋಪಿದೆ ಅಂತ ಆ ಸುತೀಕ್ಷರು ಹೇಳಿದ್ರು. ಅದರ ಕಟುವಾದಂಥ ವಾಸನೆ, ಅದರ ಸುಗಂಧ ನಮ್ಮ ಮೂಗಿಗೆ ಅನುಭವಕ್ಕೆ ಬರ್ತಿದೆ. ಇದೇ ಇದ್ದಿರ್ಬೇಕದು. ಕಟ್ಟಿಗೆ ರಾಶಿಯನ್ನು ಕೂಡ ಇಲ್ಲಿ ಇಟ್ಟಿರೋದು ಕಂಡು ಬರ್ತಿದೆ. ಬ್ರಾಹ್ಮಣರು ತಪಸ್ವಿಗಳು ತಾವು ಬೇಕಾದಷ್ಟು ಸಂಖ್ಯೆಯಲ್ಲಿ ತುಳಸಿ ಮತ್ತು ಪುಷ್ಪಗಳನ್ನು ಬಿಡಿಸಿಟ್ಟದ್ದು ಮತ್ತು ಅದನ್ನು ದೇವತೆಗಳಿಗೆ, ಗ್ರಹಗಳಿಗೆ ಅರ್ಪಣೆ ಮಾಡಿದ್ದೆಲ್ಲ ಇಲ್ಲಿ ಕಂಡು ಬರ್ತಿದೆ. ಇದು ನಿಶ್ಚಿತವಾಗಿ ಅಗಸ್ತ್ಯರ ತಮ್ಮನ ಆಶ್ರಮನೇ ಆಗಿದೆ. ಇಲ್ಲಿರುವಂಥ ಋಷಿ ಏನಿದ್ದಾರೆ, ಸುಮತಿ ಅಂತ ಅವರ ಹೆಸರು, ನಾವು ಆನಂದ ರಾಮಾಯಣ ಪ್ರಕಾರ ತಿಳ್ಕೊಳ್ಬಹುದು. ಅವರ ಅಣ್ಣನಾದಂಥ ಅಗಸ್ತ್ಯನ ಪರಾಕ್ರಮ ಎಂಥದ್ದು ಅದನ್ನು ರಾಮ ಲಕ್ಷ್ಮಣನಿಗೆ ಹೇಳಿದ. ಇಲ್ವಲ ವಾತಾಪಿ ಅಂತಿಬ್ಬರು ರಾಕ್ಷಸ ಸಹೋದರರಿದ್ದರು. ಅದರಲ್ಲಿ ಇಲ್ವಲ ಬ್ರಾಹ್ಮಣರಂತೆ ರೂಪ ಬದಲಾಯಿಸಿಕೊಂಡಿರ್ತಿದ್ದ. ಬ್ರಾಹ್ಮಣರಂತೆ ವ್ಯಾಕರಣಬದ್ಧವಾಗಿ ಸಂಸ್ಕೃತ ಭಾಷೆಯನ್ನು ಕೂಡ ಮಾತಾಡ್ತಿದ್ದ. ಹಾಗೆ ಮಾತಾಡಿ ದಾರಿ ಹೋಗ್ರಂಥ ಬ್ರಾಹ್ಮಣರನ್ನು ಮನೆಗೆ ಕರೀತಿದ್ದ. ಇವತ್ತು ನಮ್ಮ ಮನೆಯಲ್ಲಿ ಶ್ರಾದ್ದ ಇದೆ, ನೀವು ಬರಬೇಕು ಅಂತ. ಅವ್ರಿಗೆ ಭೋಜನ ಮಾಡಿಸ್ತಿದ್ದ. ಹೇಗೆ ಭೋಜನ ಮಾಡಿಸ್ತಿದ್ದ ಅಂದರೆ, ಅವನ ತಮ್ಮ ವಾತಾಪಿ ಏನಿದ್ದ ಅವನು ಆಡಿನ ರೂಪವನ್ನು ತಾಳ್ತಿದ್ದ. ಆಡನ್ನು ಇವನು ಹತ್ಯೆ ಮಾಡ್ತಿದ್ದ. ಅದರ ಭಕ್ಷ್ಯವನ್ನು ತಯಾರು ಮಾಡಿ ಅದನ್ನು ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಿದ್ದ. ಎಲ್ಲ ಆದಮೇಲೆ ಆ ಬ್ರಾಹ್ಮಣರ ಭೋಜನ ಎಲ್ಲ ಆದಮೇಲೆ ಅವರು ಎದುರಿಗೆ ನಿಂತ್ಕೊಂಡು ವಾತಾಪಿ ಹೊರಗೆ ಬಾ ಅಂತ ಕರೀತಿದ್ದ. ಆ ಒಳಗಿದ್ದಂಥ ವಾತಾಪಿ ತನ್ನ ಮಾಯಾಬಲದಿಂದ ಹೊರಗೆ ಬಂದುಬಿಡ್ತಿದ್ದ. ಆಡಿನಂತೆ ಕಿರಿಚಾಡಿಕೊಂಡು ಹೊರಗೆ ಬಂದುಬಿಡ್ತಿದ್ದ. ಆ ಬ್ರಾಹ್ಮಣರು ಹೊಟ್ಟೆ ಹೊಡೆದು ಸತ್ತು ಹೋಗಿಬಿಡ್ತಿದ್ರು. ಅವ್ರ ಸಂಪತ್ತೆಲ್ಲ ಈತ ಅಪಹಾರ ಮಾಡಿಬಿಡ್ತಿದ್ದ. ಹೀಗೆ ಆ ಮಾಂಸಭಕ್ಷಕರಾದಂಥ ಇಲ್ವಲ ಮತ್ತು ವಾತಾಪಿಗಳಿಬ್ಬರೂ ಕೂಡ ಬ್ರಾಹ್ಮಣರನ್ನು ಆಮಂತ್ರಣ ಮಾಡಿ ನಿತ್ಯ ಸಂಹಾರ ಮಾಡ್ತಿದ್ರು. ಸಾವಿರಾರು ಬ್ರಾಹ್ಮಣರನ್ನು ಕೊಂದು ಹಾಕ್ಬಿಟ್ಟಿದ್ರು. ಈ ಉಪದ್ರವದಿಂದ ನಮ್ಮನ್ನು ಕಾಪಾಡಬೇಕು ನೀವು ಅಂತ ದೇವತೆಗಳು ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದರು. ಆಮೇಲೆ ಅಗಸ್ತ್ಯರು ಇಲ್ವಲ ಇದ್ದಂಥ ಜಾಗಕ್ಕೆ ಬಂದರು. ಅವರನ್ನು ಯಥಾವಿಧಿಯಾಗಿ ಈ ಇಲ್ವಲ ಭೋಜನಕ್ಕೆ ಆಮಂತ್ರಣ ಮಾಡಿದ. ಅವರು ಆ ವಾತಾಪಿಯನ್ನು ಭಕ್ಷಣೆ ಮಾಡಿಬಿಟ್ರು. ಭೋಜನ ಎಲ್ಲ ಆದಮೇಲೆ ಅವ್ರ ಕೈಗೆ ಉತ್ತರಾಪೋಷಣ ತಗೊಳ್ಬೇಕಲ್ಲ, ಅಮೃತಾಪಧಾನಮ ಸುಸ್ವಾಹ ಅಂತೇಳಿ, ಅದಕ್ಕೆ ನೀರು ಹಾಕಿದೆ ಅವನು ಈ ಇಲ್ವಲ್ಲ. ಸಂಪನ್ನಂ ಅಂದ. ಸಂಪನ್ನಂ ಸುಸಂಪನ್ನಂ ಅಂತ ಅಂತೀವಲ್ಲ ಶ್ರಾದ್ದದಲ್ಲಿ. ಸಂಪನ್ನಂ ಅಂದ ಈ ಯಜಮಾನ. ಅವರು ಸುಸಂಪನ್ನಂ, ಒಳ್ಳೆ ಊಟ ಆಯಿತು ಅಂದರು ಆ ಅಗಸ್ತ್ಯರು. ಈತ ಹಿಂದಿನಂತೆ ವಾತಾಪೆ ನಿಷ್ಕಮಸ್ವ ಅಂತ ಗಟ್ಟಿಯಾಗಿ ಕೂಗಿದ. ಅವ್ರೇನು ಮಾಡಿದರು, ಗಹಗಹಿಸಿ ನಕ್ಬಿಟ್ರು. ಕುತೋ ನಿಷ್ಕ್ರಮಿತು ಶಕ್ತಿ ಮಯಾ ಜೀರ್ಣಸ್ಯ ರಕ್ಷಸಃ ಧಾತುಸ್ಥೆ ಮೇಷರೂಪಸ್ಯ ಗತಸ್ಥೆ ಯಮಸಾಧನಂ. ಅವನು ನಿನ್ನ ತಮ್ಮ ಏನಿದ್ರು ಮೇಷದ ರೂಪದಲ್ಲಿದ್ದವನು, ಟಗರಿನ ರೂಪದಲ್ಲಿದ್ದವನು ನಿನ್ನ ತಮ್ಮ, ಅವನೀಗ ಜೀರ್ಣಾಗಿ ಹೋಗಿಬಿಟ್ಟಿದ್ದಾನೆ. ಅವನು ವಾತಾಪಿ ಜೀರ್ಣೋಭವ ಅಂತ ತಮ್ಮ ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡ್ರು ಅಂತ ಎಲ್ಲೋ ಒಂದು ಕಡೆ ಬೇರೆ ಕಡೆ ಶ್ರವಣ ಮಾಡ್ತೇವೆ ನಾವು. ಅವನು ಈಗ ಜೀರ್ಣಾಗಿ ಯಮನ ಊರಿಗೆ ಹೊರಟೋಗ್ಬಿಟ್ಟಿದ್ದಾನೆ. ನರಕದಲ್ಲಿ ಅವನಿಗೆ ಸ್ಥಾನ ಸಿಕ್ಕಾಗಿದೆ ಈಗ. ಹೀಗಿದ್ದಾಗ ಇನ್ನೇನು ಅವರು ಹೊಟ್ಟೆ ಹೊಡೆದು ಹೊರಗೆ ಬಂದಾನು. ತಮ್ಮ ಸತ್ತು ಹೋದ, ಇನ್ನು ಮರಳಿ ಬರೋದಿಲ್ಲ ಅಂತ ಗೊತ್ತಾದ್ಕೊಂಡೆ ಈ ಇಲ್ವಲ ಕುಪಿತನಾಗಿ ಆ ಅಗಸ್ತ್ಯರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋದ. ಅವರು ತಮ್ಮ ನೇತ್ರಾಗ್ನಿಯಿಂದ ಅವನನ್ನು ಸುಟ್ಟು ಭಸ್ಮ ಮಾಡಿಬಿಟ್ರು. ಹೀಗೆ ಇಲ್ವಲ ವಾತಾಪಿಗಳೇನಿದ್ರು ಬ್ರಾಹ್ಮಣರಿಗೆ ಕಂಟಕರಾದವರು, ಅವರನ್ನು ಅಗಸ್ತ್ಯರು ಸಂಹಾರ ಮಾಡಿದರು. ಅಂಥ ಅಗಸ್ತ್ಯರ ಸಹೋದರನ ಆಶ್ರಮನೇ ಇದು. ಹೀಗೆ ರಾಮ ಅವನಿಗೆ ಹೇಳುವ ಹೊತ್ತಿಗೆ ಸೂರ್ಯ ಅಸ್ತಂಗತನಾದ. ಸಾಯಂಕಾಲದ ಸಂಧ್ಯಾೋಪಾಸನೆ ಮಾಡಿದರು ಅವರಿಬ್ಬರು ಸಹೋದರರು. ಒಳಗೆ ಬಂದು ಅಗಸ್ತ್ಯರ ಆ ತಮ್ಮನಿಗೆ ಅಭಿವಾದನ ಮಾಡಿದರು, ಕುಶಲ ಪ್ರಶ್ನೆ ಮಾಡಿದರು. ಅವರು ಕೊಟ್ಟಂಥ ಗಡ್ಡೆ ಗೆಣಸುಗಳನ್ನು ಅವರು ಭೋಜನ ಮಾಡಿದರು ಮತ್ತು ಆ ರಾತ್ರಿಯನ್ನು ಅಲ್ಲಿಯೇ ತಂಗಿದರು. ಸುಮತಿ ಪೂಜೆಯಾಮಾಸ ರಾಘವಂ ಸೀತೆಯಾನ್ವಿತಂ ಅನ್ನುವಲ್ಲಿಗೆ ಇವತ್ತಿನ ಕಥೆ ಸಮಾಪ್ತ ಆಗಿದೆ.